Hello, my dear second PU students. Today we will discuss about second preparatory exam. ಹೌದಾ? ಹಾಗಿದ್ರೆ ಇವತ್ತು ಎಕ್ಸಾಮ್ ನೀವು ಚೆನ್ನಾಗಿ ಮಾಡಿರ್ತೀರಿ ಅಂತ ಅನ್ಕೊಳ್ತೇನೆ. ಹಾಗಿದ್ರೆ ಸ್ವಲ್ಪ ಆನ್ಸರ್ಸ್ಗಳನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹೌ ಯು ಹ್ಯಾವ್ ರಿಟರ್ನ್ ದ ಎಕ್ಸಾಮ್. ಆಮೇಲೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಈಗ ಬರುವಂಥ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಹಳ ಅನುಕೂಲ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡೋಣ. ಹಾಗಿದ್ರೆ ಫಸ್ಟ್ ಒನ್ ನೋಡಿ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ರೋಡ್. ಇದಕ್ಕೆ ಯಾವುದಕ್ಕೆ ಅಂತ ದಿಸ್ ಈಸ್ ವಾಟ್ ಇಯರ್ ನೈಟ್. ಈ ನೈಟನ್ನು ಹೌದಾ ಕಂಪೇರ್ ಮಾಡ್ತಾರೆ. ದಿಸ್ ಈಸ್ ವಾಟ್, ಈ ನೈಟನ್ನು ಜೆಂಟಲ್ ಲವಿಂಗ್ ಬ್ಲ್ಯಾಕ್ ರೋಡ್ ಈ ರೀತಿ. ಓಕೆ, ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ದ ಕಾಲಮ್ ಎ ವಿತ್ ಬಿ ಅಂತ ತಗೋತಾರೆ. ಫ್ರೆಂಚ್ ಗವರ್ನಮೆಂಟ್ ಹೌದಾ, ಇದಕ್ಕೆ ನಾವು ಯಾವುದನ್ನು ತಗೋಬೇಕು ಹಾಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಮ್ಯಾಚ್ ವಿತ್ ದ ಥರ್ಡ್ ಆನ್ಸರ್ ಅಂತ ತಗೋತೇವೆ. ಹಾಗಿದ್ರೆ ಇಟಾಲಿಯನ್ ಕಿಂಗ್, ದಿಸ್ ಈಸ್ ವಾಟ್ ಇಯರ್. ಓಕೆ, ನೆಕ್ಸ್ಟ್ ಪೆನ್ಷನ್ ಪಿಕ್ಸ್ 600 ಫ್ರಾಂಕ್ಸ್ ಹೌದಾ. ಹಾಗಿದ್ರೆ ಇದರ ಆನ್ಸರ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ದಿಸ್ ಈಸ್ ಒನ್ಲಿ. ಓಕೆ, ನೋಡಿ ಎಷ್ಟು ಸಿಂಪಲ್ ಇದೆ, ಇದ್ರ ಬಗ್ಗೆ ಗೊತ್ತಿರಲಿ. ಹಾಗಿದ್ರೆ ಥರ್ಡ್ ಕ್ವಶನ್ ನೋಡಿ. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ದ ಇನ್ಕರೆಕ್ಟ್ ಅಂತ ಕೇಳ್ತಾನೆ. ಇದರಲ್ಲಿ ಕರೆಕ್ಟು ಕೇಳ್ತಾ ಇಲ್ಲ, ಅವನು ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಹಾಗಿದ್ರೆ ಇನ್ಕರೆಕ್ಟ್ ಯಾವುದಂತಂದ್ರೆ ನೋಡಿ, ಎ ಇಟ್ ಇಸ್ ಅ ರೈಟ್ ಒನ್. Then parents may house the soul of children. This is the wrong one. So here we will select the B answer as a wrong. Is the incorrect. The peace between Donna Laura and Don Gonzalo is made by ನೋಡಿ, ಅದಕ್ಕಿಂತ ಮುಂಚೆಲಿ ಸ್ವಲ್ಪ ಸ್ಟ್ರಗ್ಲಿಂಗ್ ನಡೀತಾ ಇದೆ, ಒಂದು ರೀತಿ ಮಾತಿನಲ್ಲಿ ದ್ವಂದ್ವ ಕೂಡ ಆಗ್ತಾ ಇತ್ತು. ಬಟ್ ಯಾವಾಗ ಅವರಲ್ಲಿ ಪೀಸ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಬಿಕಾಸ್ ಆಫ್ ದ ಪಿಂಚ್ ಆಫ್ ದ ಸ್ನಪ್ ಅಂತ ಹೇಳ್ತಾರೆ ನೋಡಿ. ಈ ಒಂದು ಉದ್ದೇಶದಿಂದ ಅವರಲ್ಲಿ ಸ್ಟ್ರಗ್ಲಿಂಗ್ ಆಗ್ತಾ ಇತ್ತು, ಒಂದು ರೀತಿ ಏನೋ ಒಂದು ಮಾತುಗಳ ಮುಖಾಂತರ ಜಾಸ್ತಿ ವ್ಯತ್ಯಾಸ ಆಗ್ತಾ ಇತ್ತು. ಆ ಪಿಂಚ್ ಆಫ್ ಸ್ನಪ್ ಎಲ್ಲಿ ಕೊಡ್ತಾರಲ್ಲ ಅದು ಪೂರ್ತಿ ಕನ್ವರ್ಟ್ ಆಗುತ್ತೆ. ಇಟ್ ಈಸ್ ಸೊ ಹಿಯರ್ ಇಟ್ ಹ್ಯಾಸ್ ಬ್ರೋಟ್ ಅ ಲಾಟ್ ಆಫ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಪೀಸ್ ಬಿಟ್ವೀನ್ ದೆಮ್. ನೆಕ್ಸ್ಟ್ ಬಂದ್ಬಿಟ್ಟು ತಮ್ಮಣ್ಣ ಇನಿಷಿಯಲ್ ಹ್ಯಾಡ್ ಎಷ್ಟಿತ್ತು ಅವನಿಗೆ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ 1000 ಅಂತ ಇದೆ ನೋಡಿ. ಈ 1000 ಕೊಟ್ಟು ಆಮೇಲೆ ಅದನ್ನು ಬಸವಯ್ಯ 200 ಫೋರ್ಸ್ಫುಲಿ ಅಕ್ವೈರ್ ಮಾಡ್ಕೊಳ್ತಾನೆ. ಕೊನೆಗೆ ಅವ್ನಿಗೆ ಎಷ್ಟು ಉಳಿತು, 800 ಉಳಿತು ನೋಡಿ. ಈ ರೀತಿನೂ ಕೂಡ ಕೇಳ್ಬೋದು, ಗೊತ್ತಿರಲಿ ಅದಕ್ಕಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇನ್ಕರೆಕ್ಟ್ ಯಾವುದು ಅಂತಂದರೆ ಶಿ ವಾಸ್ ಅನ್ ಇಂಟೆಲಿಜೆಂಟ್ ವುಮನ್, ಇದು ಕರೆಕ್ಟು. ಶಿ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ವುಮನ್, ಇಟ್ ಈಸ್ ಆಲ್ಸೋ ರೈಟ್. ಶಿ ವಾಸ್ ಗ್ರೇಸಿಯಸ್, ಇದು ಕೂಡ ಕರೆಕ್ಟ್. ಇಲ್ಲಿ ಯಾವುದು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಸಿ ಅಂತ ಬರಿಬೇಕಾಗತ್ತೆ. ಶಿ ಹ್ಯಾಡ್ ಮೋರ್ ಎನಿಮೀಸ್, ಇದು ಆಲ್ಮೋಸ್ಟ್ ಇನ್ಕರೆಕ್ಟ್ ಪಾರ್ಟ್ ಹೌದಾ. ಆ್ಯಕ್ಚುಲಿ ಶಿ ಹ್ಯಾಡ್ ಎನಿಮೀಸ್, ನೋ, ಅವಳಿಗೆ ಯಾವುದೇ ಎನಿಮಿ ಇದ್ರಿಗಿಲ್ಲ. ಬಟ್ ಏನು ಕೊಟ್ಟಿದ್ದಾನೆ, ಶಿ ಹ್ಯಾಡ್ ಮೋರ್ ಎನಿಮೀಸ್ ಅಂತ ಕೊಟ್ಟಿದ್ದಾನೆ. ಹಾಗಿದ್ರೆ ಆನ್ಸರ್ ಬಂದ್ಬಿಟ್ಟು ಇದು. ಜಾರ್ಜ್ ಮೈಕ್ಸ್ ಮೆಟ್ ಅ ಡಿಯರ್ ಎಟ್, ಯಾವ ಪ್ಲೇಸಲ್ಲಿ ಮೀಟ್ ಆಗ್ತಾರೆ ಅಂದರೆ ದಿಸ್ ಇಸ್ ವಾಟ್ ನಾರಾ ಅನ್ನೋ ಪ್ಲೇಸಲ್ಲಿ, ನಿಮಗೆ ಗೊತ್ತಿರಬೇಕು. ಈ ಒಂದು ಪ್ಲೇಸಲ್ಲಿ ಮೀಟ್ ಆಗ್ತಾರೆ. ಇನ್ನು ಏಟ್ ಬಂದ್ಬಿಟ್ಟು ದ ವೋಟರ್ ಆ್ಯಂಡ್ ದ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋಸ್. ಇದರಲ್ಲಿ ಸ್ಟೇಟ್ಮೆಂಟ್ ನೋಡಿ, ಮಾರ್ಕಸ್ ಐಬಿ ಹ್ಯಾಡ್ ಜಾಯಿನ್ ಪಾಲಿಟಿಕ್ಸ್, ಇದು ನಿಜವಾಗ್ಲೂ ರೈಟ್ ಆನ್ಸರು. ಇನ್ನೊಂದು ಏನು ಕೊಟ್ಟಿದ್ದಾನೆ ಅದ್ರ ಜೊತೆ, ದ ವಿಲೇಜರ್ಸ್ ಆಫ್ ಒಮೋಫಿ ಫೋರ್ಸ್ ಹಿಮ್ ಟು ಜಾಯಿನ್ ಪಾಲಿಟಿಕ್ಸ್. ಇಲ್ಲಿ ನಾವು ನೋಡ್ತಾ ಹೋದ ಹಾಗೆ ಎಕ್ಸಾಕ್ಟ್ಲಿ ಆನ್ಸರ್ ಬಂದ್ಬಿಟ್ಟು ಇರ್ತಿದ್ದು ಎ. ಯಾಕಂದರೆ ಒನ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಇದು ಒಂದೇ ಕರೆಕ್ಟ್ ಆಗತ್ತೆ. ಇದು ಫೋರ್ಸ್ ಯಾರು ಮಾಡಿದಲ್ಲ ಅವನಿಗೆ. ದಿಸ್ ಇಸ್ ನಾಟ್ ಇಟ್ಸ್ ನಾಟ್ ಎ ಪ್ರಾಪರ್ ಐಡಿಯಾ. ಸೊ ದಟ್ಸ್ ದ ರೀಸನ್ ಒನ್ಲಿ ಎ ಆನ್ಸರ್ ಇಸ್ ದ ರೈಟ್. ಆ್ಯಂಡ್ ನೈನ್ತು ದಟ್ಸ್ ವಾಟ್ ರೈಡಿಂಗ್ ಅ ಬೈಸಿಕಲ್ ಈಸ್ ಲೈಕ್. ನೋಡಿ ಅವ್ರಿಗೆ ಭಾಳ ಖುಷಿ, ಭಾಳ ಇಟ್ಸ್ ಅ ಪ್ರೈಡ್ ಆ್ಯಂಡ್ ಅ ಪ್ರೌಡ್ ಮೂಮೆಂಟ್ ಫಾರ್ ದ್ಯಾಮ್. ಅದಕ್ಕಾಗಿ ಏನು ಕೊಡಾಗ್ತಾನೆ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅ ಫ್ಲೈಯಿಂಗ್ ಆನ್ ಏರೋಪ್ಲೇನ್. ಸೊ ದಿಸ್ ಈಸ್ ಒನ್ ಅಂತ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಕ್ಬಿಡತ್ತೆ. ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಡ್ಯಾಶ್ ಈಸ್ ಅ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್. ಸೊ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ, ಇದ್ರ ಬಗ್ಗೆ ಬಹಳ ಕ್ಲಾರಿಟಿ ನಾವು ಪೋಯಮ್ ನೋಡಿದಾಗ ಗೊತ್ತಾಗುತ್ತೆ. ಆ ನೀರಿನಿಂದ ಕೂಡ ಇನ್ನೂವರೆಗೆ ಎಷ್ಟೋ ಸೆಂಚುರಿಗಳಿಂದ ಕೂಡ ಒಂದು ರೀತಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ಫೈಟ್ ಕೂಡ ಆಗ್ತಾ ಇದೆ ಅನ್ಬೋದು. ಅದಕ್ಕೆ ನಾವು ವಾಟರ್ ಅಂತ ಬರೆದ್ರೆ ವಿಲ್ ಗೆಟ್ ದ ಮಾರ್ಕ್ಸ್. ನೋಡಿ 10ಕ್ಕೆ ಈಸಿಯಾಗಿ ನೀವು ಬರೆದು ಬಿಡಬಹುದು. ಸ್ವಲ್ಪ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹೇಗೆ ಬರೆದಿದ್ದೀರಿ ಏನು ಅಂತೇಳಿ ಒಂದು ಕ್ಲಾರಿಟಿ ಇರಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ನಿಮ್ಗೆ ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೆ ನಾನು ಹೇಗೆ ಬರಿಬೇಕಂತೇಳಿ. ಸೊ ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಒನ್ಸ್ ಅ ಮರ್ಡರ್. ಏನು ಬರಿಬೇಕು, ದಿಸ್ ಈಸ್ ವಾಟ್ ಸಿಂಗ್ಯುಲರ್. ಹೀಗಾಗಿ ನಾವಲ್ಲಿ ವಾಸ್ ಅಂತ ಹಾಕೋತೇವೆ. ವಾಸ್ ಕಮಿಟೆಡ್ ನೋಡಿ, ಇಷ್ಟೇ ಬರೆದ್ರೆ ಆಯ್ತು. ಯು ವಿಲ್ ಗೆಟ್ ವಾಟ್ ಇಯರ್
ಮಾರ್ಕ್ಸ್. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಹೋದವಾಗೆ ದ ಕ್ರಿಮಿನಲ್ ಡ್ಯಾಶ್ ಇಲ್ಲಿ ಬಂದ್ಬಿಟ್ಟು ವಾಸ್ ಸೆಂಟೆನ್ಸ್ಡ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ನೆನಪಿರಲಿ, ವಾಸ್ ಸೆಂಟೆನ್ಸ್ಡ್ ಇಷ್ಟೇ. ಅದರಲ್ಲಿ ಕಂಟಿನ್ಯೂ ಆಗ್ತಾ ಹೋದ ಹಾಗೆ ಸೊ ದ ಕ್ರಿಮಿನಲ್ ಇಲ್ಲಿ ಅಗೇನ್ ಸಿಂಗ್ಯುಲರ್, ದಟ್ಸ್ ದ ರೀಸನ್ ವಿ ಹ್ಯಾವ್ ಟು ರೈಟ್ ಹಿಯರ್ ವಾಸ್ ಆಸ್ಕ್ಡ್ ಅಂತ ಬರೆದ್ರೆ ಮುಗಿತು. 3 ಮಾರ್ಕ್ಸ್ ನೋಡಿ, ಇಷ್ಟು ಈಸಿಯಾಗಿ ಎಲ್ಲೂ ಸಿಗಲ್ಲ. ಪ್ಲೀಸ್ ಟ್ರೈ ಟು ಕ್ಲಾರಿಫೈ ದಿಸ್ ಒನ್. ಇನ್ 12th ಬಂದ್ಬಿಟ್ಟು ನೋಡಿ, a lot of women ಪಡುಕೋಟ್ಟೆ were unable to wait for ladies cycles, therefore they had to ಅಂತ ಬಂದಾಗ go in for ಅಂತ ತಗೋಬೇಕಾಗತ್ತೆ, ಯಾಕಂದ್ರೆ ಅದರ ಸಲುವಾಗಿ ವೇಟ್ ಮಾಡಬೇಕಾಗಿತ್ತು. ದಿಸ್ ಇಸ್ ದ ಫಸ್ಟ್ ಆನ್ಸರ್. ದೆನ್ ದೇ ನೋ ದಟ್ ಬೈಸಿಕಲ್ಸ್ ಡ್ಯಾಶ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್, ಅಂದರೆ ಅವು ಬಸ್ ಏನೋ ಬೈಸಿಕಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಮಯ ಉಳಿತಾಯ ಆಗ್ತಾ ಇತ್ತು. ಅದಕ್ಕೆ ಕಟ್ ಡೌನ್ ಆನ್, ಸಮಯ ಉಳಿತಾಯ ಆಗ್ತಾ ಇತ್ತು. ಅದಕ್ಕೆ ಸೆಕೆಂಡ್ ಆನ್ಸರ್ ಬಂದ್ಬಿಟ್ಟು ಇಷ್ಟು ಬರೆದ್ರೆ ಆಯಿತು. ಇನ್ನು ಹಾಗೆ ಹೋದ ಹಾಗೆ ನೆಕ್ಸ್ಟು ಇದು ಕೂಡ ಭಾಳ ಇಂಪಾರ್ಟೆಂಟ್ ರೀ 5 ಮಾರ್ಕ್ಸಿಗೆ, ಅದು ಗೊತ್ತಿರಲಿ. ಆದರೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಮಾಡಿಕೊಂಡು ಮ್ಯಾಚ್ದಲ್ಲಿ ಆ ಮ್ಯಾಚ್ ಇದೆ ಅಲ್ವಾ, ಅಲ್ಲಿ ಒಂದಕ್ಕೊಂದು ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದೊಂದು ಕೂಡ ಇಲ್ಲಿ ಭಾಳ ಕ್ಲಾರಿಟಿ ಇರಬೇಕು ನಮಗೆ. ಹಾಗಿದ್ರೆ ಏನು ಮಾಡ್ಬೋದು ನೋಡಿ, ಶಿ ಅಂದರೆ ಯಾರು ಗೊತ್ತಿರಬೇಕು. ಓಕೆ, ದಿಸ್ ಈಸ್ ಶಿ. ಇಲ್ಲಿ ಯಾರಿದ್ದಾರೆ ಅಂದರೆ ದಿಸ್ ಈಸ್ ಒನ್ಲಿ ದಿಸ್ ಒನ್. ಹಾಗಿದ್ರೆ ನಮ್ದು ಫಸ್ಟ್ ಆನ್ಸರ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್. ಹೌದ್ರಿ, ಈ ಥರ. ಓಕೆ ಫೈನ್, ದಿಸ್ ಈಸ್ ವಾಟ್ 4th ಆನ್ಸರ್ ಅಂತ ತಗೋತೀವಿ. ನೆಕ್ಸ್ಟ್ ಇಟ್ ಅಂದರೆ ಏನು, ಇಂಟರ್ನ್ಯಾಷನಲ್ ಖೋಖೋ ಪ್ಲೇಯರ್, ಶಿ ಟುಕ್ ಟು ಇಟ್. ನೋಡಿ ಸೆಕೆಂಡ್ ಬಂದ್ಬಿಟ್ಟು ದಿಸ್ ಇಸ್ ವಾಟ್ ಇಯರ್, ಖೋಖೋ ಅಂತ ಬರಿಬೇಕಾಗತ್ತೆ. ಇದೇನಾ? ಎಸ್. ಹಾಗಿದ್ರೆ ಹರ್ ಅಂತಂದರೆ ಇಲ್ಲಿ ಏನು ಮಾಡ್ಕೋತೀವಿ, ಚೈತ್ರಾಸ್. ದಿಸ್ ಈಸ್ ವಾಟ್ ವಿಲ್ ಟೇಕ್ ಇಟ್. ನೆಕ್ಸ್ಟ್ ಹಿ ಅಂದರೆ ಯಾರಲ್ಲಿ ಬರುತ್ತೆ ಕ್ಯಾರೆಕ್ಟ್ರು, ದಿಸ್ ಇಸ್ ವಾಟ್ ಹಿ ಅಂದರೆ ದಿಸ್ ಇಸ್ ವಾಟ್ ಮಂಜುನಾಥ್ ಅಂತ ತಗೋತೀವಿ. ಹೀಗಾಗಿ ನಾವಲ್ಲಿ ಹಿ ಅಂದರೆ ದಿಸ್ ಇಸ್ ವಿ ವಿಲ್ ಕನ್ಸಿಡರ್ ಮಂಜುನಾಥ್. ದೆಮ್ಸೆಲ್ವ್ಸ್ ಅಂತ ಬಂದಾಗ ಯಾವುದು ಉಳಿತು ಅಂತಂದರೆ ಪ್ಲೇಯರ್ಸ್. ದೆಮ್ಸೆಲ್ವ್ಸ್ ಇಲ್ಲೇ ನೋಡಿದ್ದೀನಿ, ಪ್ಲೇಯರ್ಸ್. ಈ ರೀತಿ ನಾವು ತಗೋಬೇಕಾಗತ್ತೆ. ಅದಕ್ಕಾಗಿ ಸಿಂಪಲ್ ಕಾನ್ಸೆಪ್ಟು, ದಯವಿಟ್ಟು ಯಾರು ಕೂಡ ಇಲ್ಲಿ ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ನಿಮ್ಗೆ ಮಾರ್ಕ್ಸ್ ಹೋಯಿತು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಹಾಗಿದ್ರೆ ನೆಕ್ಸ್ಟು ಕ್ವಶನ್ ನಂಬರ್ 14 ತನಕ ನೋಡೋಣ. ಏನು ಕೇಳಿದೆ ನೋಡಿ, ಹೂ ಆರ್ ಕಂಪೇರ್ಡ್ ಟು ಅ ಸ್ನೋ ವಿಡೋ. ನೋಡಿ ಫಸ್ಟ್ ಪ್ರಿಪ್ರೇಟರಿ, ಹೌದಾ, ಇವಳನ್ನು ಯಾವುದಾದ್ರು ಕಂಪೇರ್ ಮಾಡಿದ್ದಾರೆ ಅಂತ ಕೇಳಿದರು. ಯಾರನ್ನು? ಜೂಲಿಯೆಟ್ಟನ್ನು. ಹೌದಾ, ಸ್ನೋ ವಿಡೋ, ರಿಚ್ ಜುವೆಲ್ ಲೈಕ್ ಎ ಇಥಿಯೋಪಿಯಾ ಇಯರ್, ಬ್ರೈಟ್ ಲೈಕ್ ಎ ಟಾರ್ಚ್, ಹೀಗೆಲ್ಲ ಕಂಪೇರ್ ಮಾಡಿದ್ರು, ಕೇಳಿದ್ರು. ಇಲ್ಲೇನು ಕೇಳಿದ್ದಾನೆ, ಸ್ನೋ ವಿಡೋ ಅಂದರೆ ಯಾರಂತ ಕೇಳ್ತಾ ಇದ್ದಾನೆ. ಸ್ನೋ ವಿಡೋ ಅಂದರೆ ಗೊತ್ತಿರಲಿ, ದಿಸ್ ಈಸ್ ವಾಟ್ ಇಯರ್ ಸ್ನೋವಿ ಡವ್ ಕಂಪೇರ್ ಟು ಜೂಲಿಯೆಟ್ ಅಂತ ಬರೆದ್ರೆ ಸಾಕು. ದಿಸ್ ಈಸ್ ವಾಟ್ ಜೂಲಿಯೆಟ್, ಸ್ನೋವಿ ಡವ್ ಕಂಪೇರ್ಡ್ ಆಗಿ ಜೂಲಿಯೆಟ್ ಅಂತ ಬರಿಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಕೇಳಿದ್ದಾನೆ ಅಂತಂದರೆ ಕ್ರೌಸ್ ಕೇಳಿದ್ದಾನೆ. ಕ್ರೌಸ್ ಯಾರು ಅಂತಂದ್ರೆ ಹೂ ವೇರ್ ಡ್ಯಾನ್ಸಿಂಗ್ ಅಲಾಂಗ್ ವಿತ್ ಹರ್ ಅಂತ ಬರಿಬೋದು, ಅಥವಾ ದ ಫೆಲೋ ದೋಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ದ ಜೂಲಿಯೆಟ್ ಅಂತ ಬರೆದ್ರೆ ಸಾಕು. ವೆರಿ ಸಿಂಪಲ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಪ್ರಾಪೆಟ್ ಹೂ ಬೆಂಡ್ಸ್ ಯಾರಂತಂದರೆ ದಿಸ್ ಇಸ್ ದ ಸಿಂಪಲ್ ಆನ್ಸರ್. ಗೊತ್ತಿರಲಿ, ಆರ್ಚರ್ ಅಂತ ಬರೆದ್ರೆ ಸಾಕು. ಅವನು ಯಾಕೆ ಹಂಗೆ ಮಾಡ್ತಾ ಇರ್ತಾನೆ ಅಂತಂದಾಗ ವೈ, ಬಿಕಾಸ್ ಹೀಸ್ ರೀಸನ್ ಹೀ ವಾಂಟೆಡ್ ಟು ರೀಚ್ ದೆಮ್ ಟು ದ ಇನ್ಫೈನೈಟ್ ಆರ್ ದ ಡೆಸ್ಟಿನಿ ಟುವರ್ಡ್ಸ್. ಇಷ್ಟು ಬರೆದ್ರೆ ಸಾಕು. ಓಕೆ, ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್ ದ ಮೆನ್ಷನ್ ಬೈ ದ ವಂದನಾ ಶಿವ ಅಂತಂದಾಗೆ ಫಸ್ಟ್ ಒನ್ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಅಗ್ರೋ ಎಕಾಲಜಿ ನಂಬರ್ 1. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಬರ್ತಿದ್ರೆ ಆಯಿತು. ದಿಸ್ ಈಸ್ ಆಲ್ಸೋ ವಿಲ್ ಗೆಟ್ 2 ಮಾರ್ಕ್ಸ್. ವಿಚ್ ಇಸ್ ಅ ಮೈಟಿ ಮೂವ್ಮೆಂಟ್. ಯಾವ ಮೂವ್ಮೆಂಟ್ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಮೈಟಿ ಮೂವ್ಮೆಂಟ್ ಅಂದರೆ ಮಹದಾ ಸ್ಟ್ರಗಲ್ ಅಂತ ಹೇಳ್ತೀವಿ. ಮಹದ್ ಸ್ಟ್ರಗಲ್ ಅಂತ ನೀವು ಬರಿಬೇಕಾಗತ್ತೆ ಮೈಟಿ ಮೂವ್ಮೆಂಟ್ ಅಂತಂದಾಗೆ. ವೇರ್ ಡಿಡ್ ಇಟ್ ಹ್ಯಾಪನ್ ಅಂತಂದರೆ ದಿಸ್ ಈಸ್ ವಾಟ್ ಇಟ್ ಈಸ್ ಹ್ಯಾಪನ್ ಇನ್ ದ ಚಾದರ್ ಟ್ಯಾಂಕ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ. ಓಕೆ, ಚಾದರ್ ಟ್ಯಾಂಕ್ ಅಂತ ಹೇಳ್ತೀವಿ ನಾವು. ಇಷ್ಟು ಬರೆದ್ರೆ ನಿಮಗೆ ಸಾಕು. ಸೊ ಸಿಂಪಲ್ ಆಗಿ ಕ್ವಶನ್ಸ್ ಎಲ್ಲ ಕೇಳ್ತಿರ್ತಾರೆ, ಸ್ವಲ್ಪ ಗಮನ ಇರಲಿ ನಿಮ್ಗೆ ಅಂತ ಕೇಳೋದು. ಇಲ್ಲಿ ನೋಡಿ 18, 19 ಇವು ಕೂಡ ಬಹಳ ಸಿಂಪಲ್ ಕ್ವಶನ್. ಎಷ್ಟೋ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಹೆಂಗೆ ಬರ್ತಾವೆ ಏನಂತೇಳಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಆನ್ಸರ್ಸ್ ಬೇಕಂದ್ರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ಐ ಕ್ಯಾನ್ ಗಿವ್ ದೋಸ್ ಆನ್ಸರ್ಸ್ ಆಲ್ಸೋ. ಹೌದಾ? ಸೊ ನೋಡಿ 18, 19 ಹಿಂಗೆಲ್ಲ ಇದ್ದಾವೆ. ಹಾಗೆ ನೋಡ್ತಾ ಹೋದಾಗೆ ನಿಮಗೆ ಗೊತ್ತಾಗತ್ತೆ. ಸಿಂಪಲ್ ಕ್ವಶನ್ಸ್ ಇರ್ತಾವ್ರಿ. ಒಮ್ಮೆ ನೀವು ಲೆಸನ್ಸನ್ನು ಪೂರ್ತಿ ಕ್ಲಾರಿಫೈ ಮಾಡ್ಕೊಂಡು ಬಿಟ್ರೆ ಅಂತಂದರೆ ಭಾಳನೇ ಅನುಕೂಲ ಆಗತ್ತೆ ರೀ ಅಂತಂತ ವಿಚಾರ ಅಷ್ಟೇ.
ಅದಕ್ಕಾಗಿ ಎಲ್ಲ ಲೆಸನ್ಸ್ಗಳನ್ನು ಪೋಯಮ್ಗಳನ್ನು ಎಲ್ಲ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದೇ ನಿಮಗೆ ಕ್ಲಾರಿಟಿ ಕೊಡೋದು. ಹೌದಾ? ಹಾಗಿದ್ರೆ ಸ್ವಲ್ಪ ದಟ್ ಇಸ್ ವಾಟ್ ಪ್ಯಾಸೇಜನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಗ್ಲಾನ್ಸ್ ಅಷ್ಟೇ ಮಾಡೋಣ, ಡೀಟೇಲ್ ಏನು ಅವಶ್ಯಕತೆ ಇಲ್ಲ. ಫಸ್ಟ್ ಒನ್, ವಿಲಿಯಮ್ಸ್ ಜಾಯಿನ್ ದ ನಾವಲ್ ಅಕಾಡೆಮಿ ಎಲ್ಲಿ ಅಂತಂದರೆ ಮೇರಿಲ್ಯಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಫೇಯರ್ ಶಿ ವಾಸ್ ಬೋರ್ನ್ ಅಂತಂದಾಗ ದಿಸ್ ವಾಟ್ ಇನ್ 1965 ಇನ್ ಇಲಿಸೈಟ್ ಯು ಎಸ್ ಅಂತ ಬರೀಕೊಡಬಹುದು. ನೆಕ್ಸ್ಟ್ ಒನ್, 4 degree did ಸುನಿತಾ ವಿಲಿಯಮ್ಸ್ ಕಂಪ್ಲೀಟ್ ಅಂತಂದಾಗ ನಾವೇನು ಮಾಡ್ತೀರಿ, ದಿಸ್ ಈಸ್ ವಾಟ್ ಇಯರ್ ಶಿ ಕಂಪ್ಲೀಟೆಡ್ ಹರ್ MS ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಫ್ರಾಮ್ ಫ್ಲೋರಿಡಾ ಅಂತ ಬರೆದ್ರೆ ಸಾಕು. ಈ ರೀತಿ ಸಿಂಪಲ್ ಕ್ವಶನ್ ಕೇಳ್ತಿರ್ತಾನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಇಸ್ ವಾಟ್ ಎಫ್ ನೋಡಿ, ಡ್ಯಾಶ್ ವಾಸ್ ದ ಫಸ್ಟ್ ಅಮೇರಿಕನ್ ಅಸ್ಟ್ರೋನಾಟ್ ಅಂತಂದಾಗ ನಾವೇನು ಮಾಡ್ಕೊಳ್ತೀವಿ, ದಿಸ್ ಈಸ್ ವಾಟ್ ಕಲ್ಪನಾ ಚಾವ್ಲಾ ಅಂತ ಕೂಡ ಬರಿತೀವಿ. ಎಂಟೋನಿಮ್ ಆಫ್ ದ ವರ್ಡ್ ಕಂಪ್ಲೀಟ್, ಎಂಟೋನಿಮ್ ಅಂದ್ರೆ ಗೊತ್ತಿರಲಿ, ಸಿನೋನಿಮ್ ಅಂದ್ರೆ ಗೊತ್ತಿರಲಿ. ದಿಸ್ ಈಸ್ ವಾಟ್ ಅಪೋಸಿಟ್. ಕಂಪ್ಲೀಟ್ ಎಂಟೋನಿಮ್, ದಿಸ್ ಈಸ್ ವಾಟ್ ಇನ್ಕಂಪ್ಲೀಟ್. ನೋಡಿ ಇಷ್ಟೇ ಬರಿಬೇಕು, ಏನು ಅವಶ್ಯಕತೆ ಇಲ್ಲ. ದಿಸ್ ಈಸ್ ವಾಟ್ ಇನ್ಕಂಪ್ಲೀಟ್ ಅಂತ ಬರೆದ್ರೆ ಸಾಕು. ಸೊ ಈ ರೀತಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಬರ್ತಿರ್ತವೆ. ಸಿಂಪಲ್ ಪ್ಯಾಸೇಜ್ ಇರುತ್ತೆ, ಅದನ್ನ ಓದ್ಕೊಂಡ್ರೆ ನಮ್ಗೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ನಾವು ತೆಗೆದುಕೊಳ್ಳಬಹುದು. ಹಾಗಿದ್ರೆ ನಮ್ಮ ಒಂದು ಭಾಗ ದಟ್ಸ್ ಎ ಗ್ರಾಮರ್ ಪಾರ್ಟನ್ನು ನೋಡೋಣ ಯಾವ ರೀತಿ ಬಂದಿದೆ ಅಂತೇಳಿ. ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬಂದಾಗ ನಾವೇನು ಮಾಡ್ಕೋಬೇಕು, ಬಾಯ್ ಯಾವುದರಿಂದ ಬರ್ತಾ ಇಲ್ರಿ ಅವಳು, ಬಸ್ಸಿನಿಂದ ಅಂತಂದಾಗೆ. ನೆಕ್ಸ್ಟ್ ನೋಡಿ, ದ ಕ್ಯಾಟ್ಸ್ ವೇರ್ ಫಸ್ಟ್ ಡೊಮೆಸ್ಟಿಕೇಟೆಡ್ ಬೈ ಆನ್ಷಿಯಂಟ್ ಈಜಿಪ್ಟಿಯನ್ಸ್ ಅಂದರೆ ಬರೋದು ಸಾಕು. ಈ ರೀತಿ ಕೂಡ ಬರೀಬೋದು. ನೆಕ್ಸ್ಟು ಒನ್ ಆಫ್ ಮೈ ಫ್ರೆಂಡ್ಸ್, ಇದು ಭಾಳ ಸಲ ಕೇಳ್ತಿರ್ತಾರೆ. ಈ ಸರಿ 2026 ಎನ್ಯುವಲ್ಗೂ ಕೂಡ ಈ ಕ್ವಶನ್ಸ್ ಬಹಳನೇ ಇಂಪಾರ್ಟೆಂಟ್. ಅದಕ್ಕೆ ದಯವಿಟ್ಟು ಇದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ. ಹೆಂಗೆ ಕೇಳ್ತಾರೆ ನೋಡಿ, ಒನ್ ಆಫ್ ಮೈ ಫ್ರೆಂಡ್ ಹಿಂಗೆ ಕೇಳ್ಕೊಂಡು ಒನ್ ಆಫ್ ಬಂದಾಗ ಯಾವುದೇ ಕಾರಣಕ್ಕೆ ಇಲ್ಲಿ ಪ್ಲೂರಲ್ ಸೆನ್ಸೇ ಬರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಎಷ್ಟೋ ಫ್ರೆಂಡ್ಸ್ಗಳು ಒಬ್ಬರು ಅಂತ ಬಂದಾಗ ಅವ್ರು ಒಬ್ಬರೇ ಅಂತ ಕನ್ಸಿಡರ್ ಮಾಡಿಲ್ಲ, ನಾವು ಸಿಂಗ್ಲರೇ ತಗೋತೇವೆ. ಹೀಗಾಗಿ ಲೀವ್ಸ್ ಅಂತ ತಗೋಬೇಕಾಗತ್ತೆ. ಆನ್ಸರ್ ಇಸ್ ವಾಟ್ LIVS. ಹಿಂಗೂ ಕೇಳ್ತಾರೆ. ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ನೋಡಿ ಹೀಗೂ ಕೇಳ್ಬೋದು. ಡ್ಯಾಶ್ ಡಾಕ್ಟರ್ ಅಂತ ಕೇಳ್ತಾರೆ, ಅವಾಗ ಈಸ್ ಅಂತ ತಗೋತೀವಿ. ಹಾಗಿದ್ರೆ ಒನ್ ಆಫ್ ಬಂದಾಗ ಇಲ್ಲಿ ಬರುವಂಥದ್ದು ಫ್ಲೂರಲ್, ನೆನಪಿರಲಿ ಇಲ್ಲಿ ಬರುವಂಥ ವರ್ಬ್ ಸಿಂಗ್ಯುಲರ್. ಈ ರೀತಿ ತಿಳ್ಕೋಬೇಕಾಗತ್ತೆ. ಲೆಟ್ ಮಿ ರಿಪೀಟ್, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಒನ್ ಆಫ್ ಬರುವಂಥ ನೆಕ್ಸ್ಟ್ ಇಲ್ಲಿ ಫ್ರೆಂಡ್ಸ್ ಅಂತ ಏನು ಬರುತ್ತೆ ಅಥವಾ ಏನೇ ಬರುತ್ತೆ ಇಲ್ಲಿ ಫ್ಲೂರಲ್ ಇರುತ್ತೆ, ಬರುವಂಥ ವರ್ಬ್ ಸಿಂಗ್ಯುಲರ್ ಇರುತ್ತೆ. ಇದು ಗೊತ್ತಿರಲಿ. ಅದಕ್ಕಾಗಿ ಒನ್ ಆಫ್ ಮೈ ಫ್ರೆಂಡ್ ಡ್ಯಾಶ್ ಕಮಿಂಗ್ ಅಂತ ಬಂದರು. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಕಮಿಂಗ್ ಟುಡೇ ಅಂತ ಬಂದಾಗ ಅಲ್ಲಿ ಈಸ್ ಮತ್ತು ಆರ್ನ ಕೇಳ್ತಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನೀವೇನಾದ್ರು ಆರ್ ಬರೋದ್ರೆ ತಪ್ಪಾಗತ್ತೆ. ಅದಕ್ಕೆ ನೀವು ಈಸ್ ಅಂತ ಬರಿಬೇಕಾಗತ್ತೆ ಈ ರೀತಿ. ಓಕೆ, ನೆಕ್ಸ್ಟು ಹೀ ಸ್ಟ್ಯಾಂಡ್ ಇನ್ ದ ಕ್ಯೂ ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೆ. ಎಸ್ಟರ್ಡೆ ಅಂತ ಬಂದು ಏನೂ ವಿಚಾರ ಮಾಡೋಂಗಿಲ್ಲ, ಸಿಂಪಲ್ ಪಾಸ್ಟನ್ನು ಹಾಕೋಬೇಕಾಗತ್ತೆ. ಸ್ಟುಡ್ ಯಾವುದೇ ಕಾರಣಕ್ಕೆ ವಾಸ್ ಸ್ಟ್ಯಾಂಡ್ ಹೀಗೆಲ್ಲ ಬರೆಯುವಾಗಿಲ್ಲ. ಇದು ಸ್ವಲ್ಪ ಕ್ಲಾರಿಟಿ ಇರಲಿ ತಮಗೆ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡ್ಕೊಳ್ತಾ ಹೋಗೋಣ. ಕ್ವಶನ್ ನಂಬರ್ 31B. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎರಡನ್ನೂ ಕೂಡ ತಾವು ಟಚ್ ಮಾಡಿ, ಯಾಕಂದ್ರೆ ಇಲ್ಲಿ ಏನಾದರೂ ನಿಮ್ಮ ಮಾರ್ಕ್ಸ್ ಹೋಯ್ತು ಅಂತ ಇಲ್ಲಿ ಬಂದೇ ಬರುತ್ತೆ ನಿಮಗೆ. ದಿಸ್ ಈಸ್ ವಾಟ್. ಓಕೆ, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ನ್ಯಾರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ಟು ದ ಓನರ್ಸ್ ವೈಫ್. ಆಫ್ಟರ್ ನ್ಯಾರೇಟಿಂಗ್ ಅದೆಲ್ಲ ಮುಗಿದ ಮೇಲೆ, ಆಫ್ಟರ್ ನ್ಯಾರೇಟಿಂಗ್ ದ ಇಂಟ್ರೊಡಕ್ಟರಿ ಪಾರ್ಟ್, he started fumbling for words. ಸೆಕೆಂಡ್ ಬಂದ್ಬಿಟ್ಟು ಆಸ್ ದೋ ಅಂತ ಬರೀತೀವಿ. ಈ ಹ್ಯಾಡ್ ಮೇಡ್ ಅ ಮಿಸ್ಟೇಕ್, ಏನೋ ಮಿಸ್ಟೇಕ್ ಮಾಡಿದೆ ಅಂತ ಅನ್ಕೊಳ್ತಾನೆ. ಅಂದರೆ ಅವನ ಹೆಸರು ಬೇರೆ ಹೇಳ್ತಾನೆ ಮತ್ತು ಬೇರೆ ಹೆಸರು ಹೇಳಬೇಕ ಹಿಂಗೆ. ದ ಓನರ್ಸ್ ವೈಫ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ, ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಬಟ್ ಇಲ್ಲಿ BUT ಅಂತ ಹಾಕೊಂಡು ಶಿ ಸ್ಟೇಡ್ ಬ್ಯಾಕ್ ಆಸ್ ಅಂತ ಬರೆದ್ರೆ ಸಾಕು. ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ. ನಾವು ಸುಮ್ಮನೆ ಹೆಂಗೆ ಏನು ಅಂತ ಕ್ಲಾರಿಟಿ ಗೊತ್ತಾಗಲಿಲ್ಲ ಅಂತ ಹಿಂಗೆ ಮಾಡ್ಕೊಳ್ತಿರ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ಗ್ರಾಮರ್ ಪಾರ್ಟ್ ಗೊತ್ತಿರಲಿ. ಇದು ಕೂಡ ಭಾಳನೇ ಸಿಂಪಲ್ ಟಾಪಿಕ್ ರೀ. ಓಕೆ, ನೋಡಿ ಏನಿದೆ ನೋಡಿ, ಜನನಿ ಓನ್ ದ ಟೆನ್ನಿಸ್ ಟೂರ್ನಮೆಂಟ್. ಇಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಇಲ್ಲಿ ಆಲ್ರೆಡಿ ಏನಿದೆ ಅಂತಂದರೆ ಸಿಂಪಲ್ ಪಾಸ್ಟ್ ಇದೆ. ಇದು ಸ್ವಲ್ಪ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ರವಿ ರೈಟ್ಸ್ ಅಂತ ಬಂದಂತಂದ್ರೆ ಇಲ್ಲಿ ಎಸ್ ಫಾರ್ಮ್ ಇರುತ್ತಲ್ಲೇ. ಇಲ್ಲಿ ಏನಿರುತ್ತಂದರೆ ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇರಬೇಕು ಗೊತ್ತಿರಲಿ. ಅದೇ ರೀತಿ
ರವಿ ರೋಟ್ ಅಂತ ಬಂದಾಗ ಇಲ್ಲಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಕ್ ಇದೆ ಅಂತ ತಿಳ್ಕೋಬೇಕು. ಹಾಗಿದ್ರೆ ಇಲ್ಲಿ ಎಸ್ ಫಾರ್ಮ್ ಇರ್ಬೋದು, ರೋಟ್ ಇರ್ಬೋದು, ಒನ್ ಅಂತ ಇರ್ಬೋದು, ಫಿನಿಶ್ಡ್ ಅಂತ ಇರ್ಬೋದು. ಇವೆಲ್ಲ ಏನಂದ್ರೆ V2 ರೀ. V2 ಏನಾದರೂ ವರ್ಬ್ ಟು ಏನಾದರೂ ಇತ್ತು ಅಂತಂದ್ರೆ ಅಲ್ಲೇ ಡಿಡ್ ಇದೆ ಅಂತ ತಿಳ್ಕೋಬೇಕು ನಾವು. ಸೊ ದಿಸ್ ಈಸ್ ವಾಟ್ ಇಲ್ಲಿ ಯು ಟು ರೈಟ್ ಹಿಯರ್ ಡಿಡ್ ಒಂದು. ಆಮೇಲೆ ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ಬರುವಂಥ ಕ್ವಶನ್ ಟ್ಯಾಗು ಕೂಡ ಏನು ಮಾಡ್ಕೋದು ಡಿಡ್ ನಾಟ್ ಅಂತ ತಗೋಬೇಕು. ಜನನಿ ಶಿ ಅಂತ ಇದೆ. ಸೊ ದಿಸ್ ರೀಸನ್ ಡಿಡ್ ಅಂಡ್ ಶಿ ಅಂತ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಕ್ಕಾಗಿ. ಹೀಗೆ ಗೊತ್ತಿರ ಕೆಲವೊಂದು ಸಂದರ್ಭದಲ್ಲಿ ಜನನಿ ವಿನ್ಸ್ ಅಂತ ಅಷ್ಟೇ ಬಂದಾಗ ನಾವು ಡಸಂಟ್ ಶಿ ಅಂತ ಬರೀಬೇಕಾಗತ್ತೆ. ಯಾಕಂದ್ರೆ ವಿನ್ಸ್ ಅಂತ ಬಂದಾಗ ಇಲ್ಲಿ ಏನಿದೆ ಎಸ್ ಇದೆ. ಸೊ ದಿಸ್ ಈಸ್ ವಾಟ್ ಇಯರ್ V1 ಫಾರ್ಮ್, ದಟ್ ಇಸ್ ಅ ಸಿಂಪಲ್ ಪ್ರೆಸೆಂಟ್. ಇಲ್ಲಿ V2 ಫಾರ್ಮ್ ಇರೋದ್ರಿಂದ V2ದಲ್ಲಿ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ರೋಟ್ ಅಂತ ಇರ್ಬೋದು, ಫಿನಿಶ್ಡ್ ಅಂತ ಇರ್ಬೋದು, ಒನ್ ಅಂತ ಇರ್ಬೋದು. ಇವೆಲ್ಲ ಕೂಡ ನಾವೇನಂತ ಹೇಳ್ತೀವಿ ವಿ ವರ್ಬ್ ಟು ಅಂತ ಹೇಳ್ತೇವೆ. ಇಲ್ಲಿ ಏನಿದೆ ಅಂತಂದ್ರೆ ಡಿಡ್ ಇದೆ. ಅದೇ ಡಿಡ್ ಅನ್ನ ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್, ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಹಾಗಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು ಬರೀಬೇಕಾಗತ್ತೆ ನಾವು ಅಂತಂದಾಗ ಮೆಲೋಡಿಯಸ್ಲಿ. ದಿಸ್ ವುಡ್ ಅಡ್ವರ್ಬ್ ಅಂತ ಕೇಳ್ಕೊಂಡಿದ್ದಾನೆ. ಹೌ ಡಿಡ್, ಸ್ವಲ್ಪ ನೆನಪಿಲೆ, ಹೌ ಡಿಡ್ ಶಿವ, ನೋಡಿ ಇಲ್ಲಿ ಸ್ಯಾಂಗ್ ಇದೆ. ಡಿಡ್ ಹಾಕಿದ ತಕ್ಷಣ ನಾವೇನು ಮಾಡ್ಕೋಬೇಕಂದ್ರೆ V2 ಇರೋದು V1 ಆಗುತ್ತೆ. ಅದಕ್ಕಾಗಿ ಹೌ ಡಿಡ್ ಶಿವ ಸಿಂಗ್, ನೋಡಿ ದ ಸಾಂಗ್, ಇಷ್ಟು ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಸ್ವಲ್ಪ ಗೊತ್ತಿರಲಿ, ಹೌದಾ? ಸೊ ಸಿಂಪಲ್ ಟಾಪಿಕ್ಕು ಕ್ಲಾರಿಟಿ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟು ಬಿ, ರೆಕ್ಟಿಫೈ ದ ಎರರ್ಸ್ ಅಂತ ಕೇಳಿದ್ದಾನೆ, ಹೌದಾ? ಹೀಗೆ ನಾವು ಒಂದೊಂದು ಸೆಂಟೆನ್ಸಲ್ಲಿ ಕೆಲವೊಂದು ಸಂದರ್ಭ ಎರರ್ ಕೂಡ ಇರ್ತವೆ, ಅದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಹಾಗಿದ್ರೆ ನೋಡಿ ಏನು ಮಾಡ್ಕೋಬೋದು ಅಂತಂದರೆ, ಫೈ ಆ್ಯಸ್ ಇಟ್ ಇಸ್ ತಗೋತೇವೆ. ಎಷ್ಟೋ ಜನ ಏನು ಮಾಡ್ತೇವೆ ಅಂತಂದರೆ ಬೇರೆ ರೀತಿ ಬರ್ಬಿಡ್ತೇವೆ ನಾವು. ಅದಕ್ಕಾಗಿ ಅದಕ್ಕೆ ಬಗ್ಗೆ ಇಲ್ಲಿ ಏನು ಬರಿಬೇಕು ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಫೈ ಡಿಡ್ನ ತಗೋಬೇಕು. ಫೈ ಡಿಡ್ ಯು, ಫೈ ಡಿಡ್ ಯು. ಇಲ್ಲಿ ನೋಡಿ ಎಷ್ಟೋ ಜನ ಏನು ಮಾಡ್ಕೋತಾರೆ ಅಂದರೆ ಲೆಫ್ಟ್ ಅಂತ ಬರೆದು ಬಿಡ್ತಾರೆ. ಇದೇ ಲೆಫ್ಟ್ನ, ಯಾಕಂದ್ರೆ ಡಿಡ್ ಹಾಕಿರೋದ್ರಿಂದ ನಾವು V1ದಲ್ಲಿ ತಗೋಬೇಕಾಗತ್ತೆ ಬರ್ಬು. ಫೈ ಡಿಡ್ ಯು ಲಿವ್, ಫೈ ಡಿಡ್ ಯು ಲಿವ್ ಅರ್ಲಿ. ನೋಡಿ ಇಷ್ಟೇ ಸಾಕು. ಫೈ ಡಿಡ್ ಯು ಲಿವ್ ಅರ್ಲಿ ಅಂತ ಬರೆದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ಇನ್ನೊಂದು, ಸಂಗೀತ ಈಸ್ ರಿಸೆಂಬ್ಲಿಂಗ್, ಹಿಂಗೆ ಬರೋಂಗಿಲ್ಲ. ಇಲ್ಲೇನಂತಂದರೆ ರಿಸೆಂಬಲ್, MBELES. ಸಂಗೀತ ರಿಸೆಂಬ್ಲ್ಸ್ ಹರ್ ಸಿಸ್ಟರ್ ಅಂತಂದರೆ ಅವಳ ಸಿಸ್ಟರ್ನ ಹೋಲಿಕೆ ಆಗ್ತಾಳೆ. ಇನ್ನೊಮ್ಮೆ ಬಿಲಾಂಗಿಂಗ್ ಅಂತ ಕೊಟ್ಟಿರ್ತಾರೆ. ಆ ರೀತಿ ಶಿ ಈಸ್ ಬಿಲಾಂಗ್, ದ ಥಿಂಗ್ಸ್ ಆರ್ ಬಿಲಾಂಗಿಂಗ್ ಅಂತ ಕೊಟ್ಟಿರ್ತಾರೆ. ಅಥವಾ ಥಿಂಗ್ಸ್ ಬಿಲಾಂಗಿಂಗ್ ಟು ದೆಮ್ ಅಂತಂದಾಗ ಥಿಂಗ್ಸ್ ಬಿಲಾಂಗ್ಸ್ ಟು, ಇಷ್ಟೇ ಬರಿಬೇಕು ನಾವು. ಯಾವಾಗಿರುತ್ತೆ ಬಿಲಾಂಗಿಂಗ್ ಅಂತಂತ ಬರೋಂಗಿಲ್ಲ, ಬಿಲಾಂಗ್ಸ್ ಅಂತ ಬರೀಬೇಕಾಗತ್ತೆ. ರಿಸೆಂಬ್ಲಿಂಗ್ ಅಂತ ಬರೋಂಗಿಲ್ಲ, ರಿಸೆಂಬಲ್ಸ್ ಅಂತ ಬರೀಬೇಕಾಗತ್ತೆ. ಈ ರೀತಿ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಆಫ್ ರಿವರ್. ದಿಸ್ ಇಸ್ ವಾಟ್ ತುಂಗಭದ್ರ, ಫಸ್ಟ್ ಒನ್. ನೆಕ್ಸ್ಟು ಕರ್ನಾಟಕ ಕೊಟ್ಟಿದ್ರೆ ಫ್ಲೋಸ್ ಥ್ರೋ. ದಿಸ್ ಈಸ್ ವಾಟ್ ಇಯರ್ ಆಂಧ್ರ ಪ್ರದೇಶ್ ಅಂತ ನಾವು ಬರಿಬೇಕಾಗತ್ತೆ. ಇದೇನಾ ಆಂಧ್ರ ಪ್ರದೇಶ್, ದಿಸ್ ಈಸ್ ವಾಟ್ ಆಂಧ್ರ ಪ್ರದೇಶ್. ಹಾಗೆ ಸಾಕ್ತಾ ಹೋದ ಹಾಗೆ ಅಲ್ಟಿಮೇಟ್ಲಿ ಜಾಯಿಂಟ್ಸ್ ಎಲ್ಲಿ ತಗೊಳುತ್ತೆ ಅಂದರೆ ಕೃಷ್ಣ ರಿವರ್, ಥರ್ಡ್ ಒನ್ ಅಂತ ಅನ್ಕೋತೀವಿ. ನೆಕ್ಸ್ಟು ನಿಯರ್, ಇದೆಲ್ಲಿದೆ ಅಂತ ದಿಸ್ ಇಸ್ ಮುರಕ್, ದಿಸ್ ಇಸ್ ದ ಫೋರ್ತ್ ಒನ್ ಇನ್ ಆಂಧ್ರ ಪ್ರದೇಶ್. ಇಷ್ಟು ಬರೋದ್ರೆ ದಿಸ್ ಈಸ್ ಕ್ಯಾರಿಂಗ್ ಫಾರ್ 2 ಮಾರ್ಕ್ಸ್. ನೋಡಿ ಎಷ್ಟು ಸಿಂಪಲ್ ಇದೆ ನೋಡ್ರಿ. ನಾವು ಏನು ಮಾಡ್ಕೊಳ್ತೀವಿ, ಎಷ್ಟೋ ಟಫ್ ಇದೆ ಅಂತ ಅನ್ಕೊಳ್ತೀವಿ ಪೇಪರ್, ಹಾಗೇನೇ ಇಲ್ಲ, ಹೌದಾ? ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಓದ್ತೀರಾ ಅಷ್ಟೊಂದು ನಿಮಗಿದು ಬೆನಿಫಿಟ್ಟು, ಅಷ್ಟಾಗಿ ನಿಮಗೆ ಅನುಕೂಲ ಆಗಿ ಮಾಡಿಕೊಡತ್ತೆ ಅಂತ ವಿಚಾರ. ಅದಕ್ಕೆ ಈಗ ಸಮಯ ಕೂಡ ನಿಮಗೆ ಭಾಳ ಕಡಿಮೆ ಇದೆ. ಅದಕ್ಕೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೀವು ಭಾಳ ಇದ್ರ ಬಗ್ಗೆನೇ ವರ್ಕ್ ಮಾಡಬೇಕಾಗತ್ತೆ. ಹಾಗಿದ್ರೆ ನೆಕ್ಸ್ಟು ರಿಫೋರ್ಡ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಇದನ್ನೇ ಸ್ವಲ್ಪ ಬರದೇ ಬಿಡೋಣ, ನಿಮಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಿಂದ. ನೋಡಿ ಇಲ್ಲಿ ವೆಂಡರ್ ಸೇಡ್ ಅಂತ ತಗೋತೀವಿ ಫಸ್ಟಿಗೆ, ಗೊತ್ತಿರಲಿ. ಸೇಡ್ ಇಲ್ಲಿ ಬರಲಿಕ್ಕೆ ಟ್ರೈ ಮಾಡ್ತಾನೆ. ವೆಜಿಟೇಬಲ್ ವೆಂಡರ್ ಸೇಡ್, ನೋಡಿ ಸೆಡ್ ಯಾರಿಗೆ, ದಿಸ್ ಇಸ್ ವಾಟ್ ಇಯರ್ ಸೀತಾ. ಸೆಡ್ ಟು ಸೆಡ್ ಸೀತಾ. ಏನಂತಂದ್ರೆ ನೋಡಿ ದ್ಯಾಟ್ ಅಂತ ತಗೊಂಡ್ವಿ. ಆಯ್ ಅಂದ್ರೆ ಏನು, ದಿಸ್ ಈಸ್ ಒನ್ಲಿ, ಅದಕ್ಕೆ ನಾವು ಹಿ ಅಂತ ತಗೋತೀವಿ, ಹಿ. ಈಗ ಬಂದ್ಬಿಟ್ಟು ಆ ಹ್ಯಾವ್ ವೇರಿಯಸ್ ಅಂತಿದೆ, ಅದಕ್ಕೆ ಈಗ ನಾವಿಲ್ಲಿ ಹಿ ಹ್ಯಾವ್ ಇದ್ದಿದ್ದು ಹ್ಯಾಡ್ ಅಂತ ಚೇಂಜ್ ಆಗುತ್ತೆ. ಅದಕ್ಕೆ ಹಿ ಹ್ಯಾಡ್
ನೋಡಿ ಏನಂತಂದರೆ he had various vegetables. He had various vegetables. ಗೊತ್ತಿರಲಿ ವೆಜಿಟೇಬಲ್ಸ್ ಹೇಳ್ತಾರೆ. ಅದಕ್ಕೆ ಸೀತಾ ರಿಪ್ಲೈಡ್ ಅಂತಿದೆ. ಸೀತಾ ಏನು ಮಾಡ್ತಾರೆ, ರಿಪ್ಲೈಡ್ ಮಾಡ್ತಾರೆ. ಏನು ರಿಪ್ಲೈಡ್ ಮಾಡ್ತಾರೆ ನೋಡಿ, ರಿಪ್ಲೈಡ್ ಯಾರಿಗೆ, ರಿಪ್ಲೈಡ್ ವೆಜಿಟೇಬಲ್ ವೆಂಡರ್. ಓಕೆ, ಇಲ್ಲಿ ನೋಡಿ ಆರ್ ದೇ ಫ್ರೆಶ್ ಎನಫ್. ಇಲ್ಲಿ ಏನಂತಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್. ಸ್ವಲ್ಪ ನೆನಪಿರಲಿ, ಇದು ಹೆಂಗೆ ಕೊಟ್ಟಿದ್ದಾನೆ ಅಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್. ಹೀಗೆ ಬಂದಾಗ ನಾವೇನು ಮಾಡ್ಕೋಬೇಕು ಅಂತಂದರೆ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ವೆದರ್ ಅನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಸಿ ದಿಟ್ಸ್ ದ ರೀಸನ್. ವೆದರ್ ಅಂತ ತಗೊಂಡ್ವಿ, ಹಾಗಿದ್ರೆ ಆರ್ ದೇ ಅನ್ನೋದು ಕ್ವಶನ್. ಅದಕ್ಕೆ ದೇ ಆರ್ ಅಂತಂದರೆ ದಿಸ್ ಈಸ್ ವಾಟ್ ಇಂಟ್ರಾಗೇಟಿವ್ ಇಂದ ಅಸರ್ಟಿವ್ ಮಾಡ್ಕೊಂಡಾಗ. ಅದಕ್ಕಾಗಿ ನಾವೇನು ಮಾಡ್ಕೋತೀವಿ, ದೇ ಆರ್ ಇದ್ದಿದ್ದು ವೇರ್ ಅಂತ ಆಗತ್ತೆ ಹೇಳಿದ್ದೇನೆ. ದೇ ವರ್ ಫ್ರೆಶ್, ದೇ ವರ್ ಫ್ರೆಶ್ ಎನಫ್ ಅಂತ ಹಾಕೋತೀವಿ. ಹಾಗೆ ಕಂಟಿನ್ಯೂ ಮಾಡ್ಕೊಂತಾಗೆ ವಿ ದಟ್ಸ್ ದ ವೆಜಿಟೇಬಲ್ ವೆಂಡರ್. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್, ಮತ್ತೆ ಏನು ಕೇಳ್ಕೊತಾರೆ ನೋಡಿ, ಆಸ್ಕ್ಡ್ ಆಸ್ಕ್ಡ್ ವಾಟ್ ದೇ ಆಸ್ಕ್ಡ್ ಹಿಯರ್. ಇಲ್ಲಿ ನೋಡಿ, ವೈ ಡು ಯು ಆಸ್ಕ್ ಸಚ್ ಎ ಕ್ವಶನ್, ಇಲ್ಲಿ ಗೊತ್ತು. ಅದಕ್ಕೆ ಮತ್ತೆ ವೈ ಆಸ್ ಇಟ್ ಈಸ್ ಮಾಡ್ಕೊಂಡ್ವಿ, ವೈ ಅಂತ ಅಂದ್ಕೊಂಡು. ಇಲ್ಲಿ ಯು ಅಂದರೆ ಯಾರು, ದಿಸ್ ಈಸ್ ವಾಟ್ ಸೀತಾ, ಗೊತ್ತಿರಲಿ. ಯು ಅಂತಂದರೆ ಅದಕ್ಕೆ ನಾವು ವೈ ಶಿ, ನೋಡಿ ಹೇಗಿದೆ, ಆಸ್ಕ್ಡ್ ಸಚ್ ಎ ಕ್ವಶನ್. ನೋಡಿ ಎಷ್ಟು ಸಿಂಪಲ್ ಇದೆ, ಸಚ್ ಅ ಕ್ವಶನ್. ಹೌದಾ, ಅದಕ್ಕಾಗಿ ಸೀತಾ ಸೈಡ್ ದ್ಯಾಟ್, ಮತ್ತೆ ಸೀತಾ ಸೆಡ್ ಯಾರಿಗೆ, ವೆಜಿಟೇಬಲ್ ವೆಂಡರ್ಗೆ ಏನಂತಂದರೆ ದ್ಯಾಟ್ ಏನು, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ವೇರ್ ನಾಟ್ ಫ್ರೆಶ್. ನೋಡಿ ಇಷ್ಟೇ ಬರೆದ್ರೆ ಸಾಕು, ವೇರ್ ನಾಟ್ ಫ್ರೆಶ್ ಅಂತ ಬರೀಬೇಕಾಗತ್ತೆ. ಅದಕ್ಕಾಗಿ ಮತ್ತೆ ವೆಜಿಟೇಬಲ್ ವೆಂಡರ್ ರಿಪ್ಲೈಡ್ ಸೀತಾ ಸಮಥಿಂಗ್ ಲೈಕ್ ನೆಗೆಟಿವ್ ಅಂತ ತಗೊಳ್ಳೋಣ, ನೆಗೆಟಿವ್ಲಿ ಅಂತ ತಿಳ್ಕೊಬೋದು. ಏನು ನೆಗೆಟಿವ್ಲಿ ರಿಫರ್ ಮಾಡ್ತಾರಂದ್ರೆ ಐ ಅಂತ. ದಿಸ್ ಇಸ್ ವಾಟ್ ವಿಲ್ ರೈಟ್ ಹಿಯರ್, ಹಿ. ಓಕೆ, ಐ ಬಾಟ್ ಅನ್ನೋದು ಸಿಂಪಲ್ ಪಾಸ್ಟ್. ಅದಕ್ಕೆ ನಾವೇನು ಮಾಡ್ಕೋತೀವಿ, ಹಿ ಹ್ಯಾಡ್ ಬಾಟ್ ಅಂತ ತಗೋಬೇಕಾಗತ್ತೆ, ಗೊತ್ತಿರಲಿ. ಹಿ ಹ್ಯಾಡ್ ಬಾಟ್ ದೆಮ್, ಎಲ್ಲಿ, ಒನ್ಲಿ ದಟ್ ಮಾರ್ನಿಂಗ್. ಇಷ್ಟೇ ಬರೆದ್ರೆ 5 ಮಾರ್ಕ್ಸ್, ನಿಮ್ಗೆ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ವೆಜಿಟೇಬಲ್ ವೆಂಡರ್ಸ್ ಸೆಡ್ Sita that he had various vegetables. Sita replied vegetables vendors by asking whether they were fresh enough. Vegetable vendor asked Sita why she asked such a question. Sita said vegetable vendor that carrot and beans were not fresh. Vegetable vendor replied Sita negatively that he had bought them only that morning. Okay, so this is ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಸಿಂಪಲ್, ದಟ್ಸ್ ದ ಲಾಸ್ಟ್ ಒನ್ ಅಂತ ಅನ್ಕೊಳ್ಳೋಣ. ಈ ಯಾವುದದು, ಓಕೆ, ಕ್ವಶನ್ ನಂಬರ್ 35. ಹೌದಾ, ಸೊ 35 ಬಂದ್ಬಿಟ್ಟು ಇಲ್ಲಿ ಒಂದು ಸಿಂಪಲ್ ಡೈಲಾಗ್ ಇದೆ. ಏನಂತಂದರೆ, ಬಿಟ್ವೀನ್ಸ್ ಅ ಸ್ಟ್ರೇಂಜರ್ ಆ್ಯಂಡ್ ಆಟೋ ಡ್ರೈವರ್. ಎಕ್ಸ್ಕ್ಯೂಸ್ ಮಿ, ಮೇ ಐ ನೋ ಹೌ ಫಾರ್ ಇಸ್ ಕುವೆಂಪು ನಗರ್ ಫ್ರಾಮ್ ಹಿಯರ್ ಅಂತ ಕೇಳ್ತಾರೆ. ಹೌದಾ, ಅದಕ್ಕೆ ಆಟೋ ಡ್ರೈವರ್ ಏನೋ ಒಂದು ಡಿಸ್ಟೆನ್ಸ್ ಹೇಳಬೇಕಲ್ಲ, ಲೈಕ್ ದಟ್ ಹಿ ಟೋಲ್ಡ್ ಹಿಯರ್ ಇಟ್ ಈಸ್ ಅಬೌಟ್ 7 kilometers, 6 or 7 kilometers ಫ್ರಮ್ ಹಿಯರ್ ಸರ್ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ಟ್ರೇಂಜರ್ ಕ್ಯಾನ್ ಯು ಡ್ರಾಪ್ ಮಿ ದೇಯರ್ ಅಂತಂದಾಗ ಎಸ್ ಅಫ್ಕೋರ್ಸ್ ಐ ವಿಲ್ ಡ್ರಾಪ್ ದೇಯರ್ ಅಂತ ಕೂಡ ಬರಿಬೋದು. ಎಸ್ ಐ ಕ್ಯಾನ್ ಡ್ರಾಪ್ ದೇಯರ್ ಅಂತ ಇಲ್ಲಿ ಕೂಡ ಬರಿತೀವಿ. ಹಾಗೆ ಸಾಗ್ತಾ ಹೋದ ಹಾಗೆ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇಯರ್, ಎಷ್ಟು ಸಮಯ ಕೂಡ ತಗೋಬೋದು ಅಂತಂದಾಗ ಮೇ ಬಿ ಯು ಕ್ಯಾನ್ ಟೆಲ್ ಇಟ್ ಟೇಕ್ಸ್ ಅಬೌಟ್ 15 to 20 minutes ದೇಯರ್ ಸರ್ ಅಂತ ಬರೆದ್ರೆ ಸಾಕು. ಇಟ್ಸ್ ಓಕೆ, ದೇಯರ್ ಸೂನ್ ಅಂತ ಅಂದ್ಕೊಂಡು ಈ ಟಾಪಿಕ್ ಕೂಡ
ಮುಗಿಸ್ಬೋದು. ಸೊ ಇದು ಕೂಡ ಕ್ಯಾರಿಂಗ್ ವಾಟ್ ಇಫ್ 3 ಮಾರ್ಕ್ಸ್ ಗೊತ್ತಿರಲಿ. ಸೊ ಈ ರೀತಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಭಾಳನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇದು. ದಯವಿಟ್ಟು ಸ್ವಲ್ಪ ಗಮನ ಇಟ್ಕೊಂಡು ನೋಡಬೇಕು ಅಂತ ಕೇಳ್ಕೊಳ್ತೇನೆ. ಅದ್ರ ಜೊತೆಗೆ ಒಂದು ಲೆಟರ್ ರೈಟಿಂಗ್ ಕೂಡ ಕೇಳಿದ್ದಾರೆ. ಸಿಂಪಲ್ ಲೆಟರ್ ರೈಟಿಂಗ್ ನಿಮಗೆ ಹೇಗೆ ಬರೀಬೇಕು ಅದು ಕೂಡ ಗೊತ್ತಿರುತ್ತೆ. ಅದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಡೇಟ್ ಕೂಡ ನಾವು ಮೆನ್ಷನ್ ಮಾಡಬೇಕು. ಅದ್ರ ಜೊತೆಗೆ ಯಾರಿಗೆ ನಾವು ಲೆಟ್ರ್ ಬರೀಬೇಕು ಅಂತ ಅಂದ್ಕೊಂಡು ಕೂಡ ಬರೀಬೇಕಾಗತ್ತೆ. ರೆಸ್ಪೆಕ್ಟೆಡ್ ಸರ್, ಹೌದಾ? ಹಾಗಿದ್ಮೇಲೆ ಸಬ್ಜೆಕ್ಟ್ ಅಪ್ಲಿಕೇಶನ್ ಬರೋದು ಜಾಬ್ ಸೇಲ್ಸ್ ಮ್ಯಾನೇಜರ್. ಅದಾದಮೇಲೆ ರೆಫರೆನ್ಸ್ ಅಂತ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ ಆನ್ ಡಿಸೆಂಬರ್ 2025 ಅಂತ ಹಾಕ್ಕೊಂಡು ನೆಕ್ಸ್ಟ್ ಹಿಂಟ್ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ವಿ ಡೂ ಟು ರೆಸ್ಪೆಕ್ಟ್ ಆಸ್ ಮೆನ್ಷನ್ಡ್ ಅಬೌವ್. ಐ ಆಮ್ XXX ಅಂತ ಹಾಕ್ಕೊಂಡು ಐ ಹ್ಯಾಡ್ ಬೀನ್ ಹೂ ವರ್ಕ್ ಆಸ್ ಎ ಸೇಲ್ಸ್ ಮ್ಯಾನೇಜರ್ ಫ್ರಮ್ ದ ಫಾಸ್ಟ್ 10 years. ನಾನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಬರೀಬೇಕು ಅಂದರೆ ನಾನು ಸೇಲ್ಸ್ ಮ್ಯಾನೇಜರ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಗೆ ನೋಡಿದೆ, ಇಲ್ಲೂ ಕೂಡ ನಾನು ವರ್ಕ್ ಮಾಡಬೇಕಂತ ವಿಚಾರ ಇಟ್ಕೊಂಡು ನಾನು ಅಪ್ಲೈ ಮಾಡಬೇಕಂತ ಅಂದ್ಕೊಂಡು ಮೆನ್ಷನ್ ಮಾಡಾಕತ್ತೆ. ಸೊ ದಟ್ಸ್ ದ ರೀಸನ್ ಐ ಹ್ಯಾವ್ ಸೀನ್ ದಿಸ್ ಆ್ಯಡ್. ಸೊ ದಟ್ಸ್ ದ ರೀಸನ್ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದಿಸ್ ಸೇಲ್ಸ್ ಮ್ಯಾನೇಜರ್. ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಒನ್ ಇಯರ್. So I wanted to continue this work in your company. So hope so you will give me an opportunity to work ಅಂತ ಹೇಳಿ ಥ್ಯಾಂಕ್ ಯು ಅಂತ ಹಾಕಿ ಯುವರ್ಸ್ ಫೇತ್ಫುಲಿ XXS ಅಂತ ಹಾಕಿದ್ರೆ ಸಾಕು. ಸೊ ಕೊನೆಗೆ ಅದ್ರ ಜೊತೆ ಸ್ವಲ್ಪ ರೆಸ್ಯೂಮ್ ಕೂಡ ಬರಿಬೇಕಾಗತ್ತೆ. ಅವಾಗ ನೀವು ಸ್ವಲ್ಪ ನಾವು PU ಇದರಲ್ಲಿ ಟೆಕ್ಸ್ಟ್ ಬುಕ್ದಲ್ಲಿ ಇರತ್ತಲ್ವ, ದಟ್ಸ್ ವರ್ಕ್ ಬುಕ್ಕಲ್ಲಿ ಹೇಗೆ ನಾವು ನೇಮ್ ಆಫ್ ದ ಬೋರ್ಡ್, ನೇಮ್ ಆಫ್ ದ ಎಕ್ಸಾಮ್, ಇಯರ್ ಆಫ್ ಪಾಸಿಂಗ್, ಸಬ್ಜೆಕ್ಟ್ಸ್ ಅಂತ ತಗೊಂಡು ನೀವು ಬರೆದ್ರೆ ಸಾಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾರಿಂಗ್ ಫಾರ್ 5 ಮಾರ್ಕ್ಸ್. ಸಿಂಪಲ್ ಇರೋ ಟಾಪಿಕ್ಕು ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನು ನಿಮಗೇನಾದರೂ ಯಾವುದೇ ಭಾಗಗಳೇ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಸೊ ಯು ಕ್ಯಾನ್ ಸೆಂಡ್ ರಿಲೇಟೆಡ್ ಟು ದ್ಯಾಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.